ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಇನ್ನೊಂದು ಪ್ರೋಮೋ ಅಪ್ಡೇಟ್ ಆಗಿದೆ. ಸಖತ್ತಾಗಿದೆ. ಮಂಜಣ್ಣ, ರಜತ್ತು, ಭವ್ಯ, ತ್ರಿವಿಕ್ರಮ್, ಮೋಕ್ಷಿತಾ ಈ 5 ಜನ ನಡುವೆನೇ ಸರ್ಕ್ಯುಲೇಟ್ ಆಗಿದೆ ಪ್ರೋಮೋ ಅಂತ ಹೇಳ್ಬೋದು. ಜನ ನಿರ್ವಹಣೆಯಲ್ಲಿ ಸಫಲ ವಿಫಲ ಅಂದರೆ ವಿಫಲರಾಗುವ ಒಂದು ಸದಸ್ಯರು ಅಂದರೆ ಎಲ್ಲರ ಜೊತೆನೂ ಜಾಸ್ತಿ ಚೆನ್ನಾಗಿ ಬೆರೆಯೋಕ್ಕಾಗದೆ, ಎಲ್ಲರ ಜೊತೆನೂ ಜಾಸ್ತಿ ಹೊಂದ್ಕೊಳಕ್ಕಾಗದೆ ಇರೋ ಕಂಟೆಸ್ಟೆಂಟ್ಸ್ನ ಯಾರು ಅಂತ ತೋರಿಸಿ ಅಲ್ಲಿ ಸ್ಟಿಕ್ ಮಾಡಬೇಕಾಗಿರುತ್ತೆ. ಈ ಒಂದು ಟಾಸ್ಕಲ್ಲಿ ನಡೀತಿರೋ ಡಿಸ್ಕಷನ್ನೇ ನಮಗೆ ಈ ಪ್ರೋಮೋ ಮೂಲಕ ತೋರಿಸೋದು. ರಜತು, ಮಂಜಣ್ಣ, ಮೋಕ್ಷಿತಾ, ಭವ್ಯ, ತ್ರಿವಿಕ್ರಮ್ ಅವ್ರು ಜಸ್ಟ್ ಎಕ್ಸ್ಪ್ರೆಷನಲ್ಲೇ ತಿಂದಾಕ್ಬಿಟ್ಟಿದ್ದಾರೆ ಈ ಪ್ರೋಮೋ ಅಂತ ಹೇಳ್ಬೋದು. ಆ ಪ್ರೋಮೋ ಏನು ಎತ್ತ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ವಿಚಾರಕ್ಕೆ ಬರೋದಾದರೆ, ಹೇಳೋನಲ್ಲ, ಜನ ಅದರಲ್ಲಿ ಬೆರೆಯೋದ್ರಲ್ಲಿ ಯಾರು ವಿಫಲರಾಗ್ತಾರೆ ಅನ್ನೋದನ್ನ ಚೂಸ್ ಮಾಡಬೇಕಾಗಿರುತ್ತೆ. ಆಗ ರಜತ್ ಅವರ ಚಾಯ್ಸು ಮಂಜಣ್ಣ ಆಗಿರುತ್ತೆ. ಅವ್ರು ಕೊಡೋ ಒಂದು ರೀಸನ್ನು ನನಗೆ ಆ್ಯಕ್ಚುಲಿ ಕರೆಕ್ಟ್ ಅಂತ ಅನಿಸುತ್ತೆ. ಬಟ್ ಮಂಜಣ್ಣ ಅವರು ಹೇಳ್ತೀನಲ್ಲ, ಕೊಟ್ಟಿರೋ ಪಾಯಿಂಟ್ನ ಬಿಟ್ಟು ಬೇರೆ ಪಾಯಿಂಟ್ಸ್ನ ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗಿ ಅವರು ರೈಟು ಅಂತ ಪ್ರೂವ್ ಮಾಡೋ ಒಂದು ಕೇಪಬಿಲಿಟಿ ಮಂಜಣ್ಣಾಗಿದೆ. ಅದೇ ಒಂದು ನಡೀತು ಅಂತ ಅನ್ನಿಸ್ತು. ರಜತ್ ಅವ್ರು ಹೇಳೋದೇನೆಂದರೆ, ಅವರು ಯಾವುದೇ ಒಂದು ಟಾಸ್ಕ್ ಗೆದ್ದರೂ ಕೂಡ, ಯಾವುದೇ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಒಂದು ಟೀಮ್ ಮೇಲೆ ಬಂದಾಗ ಮಂಜಣ್ಣ ಇದ್ಬಿಟ್ಟು, ನೋಡು ನಾನು ಹೇಳಿಲ್ವಾ, ನಾನು ಹಂಗೆ ಮಾಡಿದೆ ಅಂದೆ, ಹಂಗೆ ಮಾಡ್ದ ನೋಡು ಆಗೋಯ್ತು ಅಂತ ನಿಜವಾಗ್ಲೂ ಮಂಜಣ್ಣ ಅವರು ತುಂಬ ಸಲ ಹೇಳಿದುಂಟು. ಆಯಿತಾ, ನೋಡು ನಾನು ಆಡಿದೆ, ಹೆಂಗೆ ಮಾಡಿಬಿಟ್ಟೆ ನೋಡು, ನಾನು ಗೆದ್ಬಿಟ್ನಾ, ಈ ಥರನೇ ಮಾತಾಡೋದು ಆ್ಯಕ್ಚುಲಿ ಮಂಜಣ್ಣ. ಅವ್ರ ಟೀಮ್ಗೆ ಗೆದ್ದಾಗ, ಇಲ್ಲಾಂದರೆ ಬೇರೆಯವ್ರು ಆಡ್ತಿರ್ಬೇಕಾದ್ರೆ ಬೇರೆಯವ್ರು ಆಡಿ ಗೆದ್ದು ಬಂದಾಗ, ನೋಡು ನಾನು ಹೇಳ್ದಂಗೆ ಆಡಿದ್ದಕ್ಕೆ ನೀನು ಗೆದ್ದಿರೋದು ಅಂತ ಫುಲ್ ಕ್ರೆಡಿಟು ಮಂಜಣ್ಣ ತೊಗೊಳೋದನ್ನ ನಾವು ತುಂಬ ಸಲ ನೋಡಿದ್ದೀವಿ. ಅದನ್ನೇ ಒಂದು ಗೌತಮಿಯವರು ಈಗ ಅವ್ರ ಪಾಯಿಂಟ್ ಇಟ್ಕೊಂಡು ಮಂಜಣ್ಣ ದೂರ ಉಳಿಯೋದು ಕೂಡ ಆ ಒಂದು ಪಾಯಿಂಟೇ ಕಾರಣ. ನಮ್ಮೆಲ್ಲರಿಗೂ ಗೊತ್ತಿದೆ. ಮೋಕ್ಷಿತ್ ಅವರು ಅವರಿಂದ ದೂರ ಬರೋದಕ್ಕೂ ಅದೇ ಕಾರಣ. ಗೌತಮಿಯವರು ಇವತ್ತು ಅವರಿಂದ ದೂರ ಉಳಿಬೇಕು ಅಂತ ಅಂದ್ಕೊಳ್ತಿರೋದು ಕೂಡ ಇವತ್ತು ರಜತ್ ಅವರು ಏನು ಹೇಳಿ ಮಂಜಣ್ಣನಿಗೆ ಆ ಒಂದು ಬಿರುದು ಕೊಡ್ತಿದ್ದಾರೋ ಆ ಒಂದು ಕಾರಣಕ್ಕೋಸ್ಕರ. ಆದರೆ ಅಲ್ಲಿ ನಮ್ಮ ಮಂಜಣ್ಣ ಸೂಪರಾಗಿ ಡಿಫೆಂಡ್ ಮಾಡಿಕೊಂಡ್ರು ಅಂತ ಅನ್ನಿಸ್ತು. ಯಾಕಂದರೆ ಅಲ್ಲಿ ಕಂಟೆಸ್ಟೆಂಟ್ಸ್ ಬಂದಾದಮೇಲೆ ಅವರು ಹೈಲೈಟ್ ಮಾಡ್ಕೊಳ್ಬೇಕಾಗಿರೋದು ಅವರ ಕರ್ತವ್ಯ. ಅವ್ರ ಗೇಮ್ ಏನಿರುತ್ತೋ ಅದನ್ನು ಆಡ್ತಾ ಇದ್ದಾರೆ. ಮಂಜಣ್ಣ ಹೇಳ್ತಾರೆ, ನಾನು ಆಡಿರೋದು, ನಾನು ಮಾಡಿರೋದನ್ನ ನಾನು ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನು ಅಂತ ಕೇಳ್ತಾರೆ. ಮಂಜಣ್ಣನ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಡೆಫಿನೆಟ್ಲಿ ಇದೇನು ತಪ್ಪಿಲ್ಲ, ಮಂಜಣ್ಣ ಹೇಳ್ಕೊಳ್ತಿರೋದು ಕರೆಕ್ಟೇ ಅಂತ ನಮಗನ್ಸುತ್ತೆ. ಬಟ್ ಈಗ ನೀವು ಒಬ್ಬ ಆಟಗಾರರಾಗಿ ಯಾರೂ ನಿಮಗೆ ಅಲ್ಲಿ ನಿಂತ್ಕೊಂಡು ಕಬಡ್ಡಿ ಆಡ್ತಿದ್ದೀರ ಅಂದ್ಕೊಳ್ಳಿ, ಮಚ್ಚ ಲಾಕ್ ಮಾಡ್ಕೊಳ್ಳೋ ಅಂತ ಹೇಳಿರ್ತಾರೆ. ನೀವು ನಿಮ್ಮ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿ ಹೆಂಗೆ ಲಾಕ್ ಮಾಡ್ಕೋಬೇಕು, ಹೆಂಗೆ ಮಾಡಬೇಕು ಅಂತ ಆಟ ಆಡಿ ಬಂದಿರ್ತೀರ. ಅಲ್ಲಿ ಸೈಡಲ್ಲಿ ನಿಂತ್ಕೊಂಡು, ನೋಡು ನಾನು ಹೇಳಿದ್ನ ಲಾಕ್ ಮಾಡು ಅಂತ, ಅದಕ್ಕೆ ನೀನು ವಿನ್ ಆದೆ, ಇಲ್ಲಂದಿದ್ರೆ ನೀನು ಆಗ್ತಾ ಇರಲಿಲ್ಲ ಅಂದರೆ ನಿಮ್ಗೆ ಉರ್ದೋಗುತ್ತಾ ಇಲ್ವಾ? ಆ ಪ್ಲೇಸಲ್ಲಿ, ಕಬಡ್ಡಿ ಆಡ್ತಿರೋ ಪ್ಲೇಸಲ್ಲಿ ರಜತ್ ಇದ್ದಾರೆ ಅಂತ ನನಗನ್ನಿಸ್ತು. ರಜತ್ ಹೇಳ್ತಿರೋ ಪಾಯಿಂಟು ಖಂಡಿತ ಕರೆಕ್ಟ್ ಇದೆ. ಗೌತಮಿಯವರು ಕೂಡ ಇದನ್ನು ಎಷ್ಟೋ ಸಲ ಮಂಜಣ್ಣನಿಗೆ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಅದು ಮಂಜಣ್ಣಂಗೆ ಅರ್ಥ ಆಗಲ್ಲ ಅಂತ ಅಂತೂ ಅನಿಸುತ್ತೆ. ಡಿಫೆಂಡು ರಜತ್ ಮೇಲೆ ಚೆನ್ನಾಗಿ ಮಾಡಿಕೊಂಡ್ರು ಮಂಜಣ್ಣ ಅಂತ ಅನ್ನಿಸ್ತು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮೋಕ್ಷಿತಾ ಭವ್ಯ ಜಗಳ. ಎಲ್ಲೋದ್ರೂ ಭವ್ಯ ಅಂತ ಬಂದರೆ ಅಲ್ಲಿ ತ್ರಿವಿಕ್ರಮ್ ಬಂದೇ ಬರ್ತಾರೆ ಕಂಟೆಸ್ಟೆಂಟ್ಸ್ ದೃಷ್ಟಿಲಿ. ಅದು ತಪ್ಪು ಕೂಡ ಇಲ್ಲ, ಯಾಕಂದರೆ ಭವ್ಯ ಕೂಡ ತ್ರಿವಿಕ್ರಮ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಬಟ್ ನನಗಿಲ್ಲಿ ತುಂಬ ಬೇಜಾರಾಗೋದು ಏನು ಅಂದರೆ, ತ್ರಿವಿಕ್ರಮ್ ಕೂಡ ಈಕ್ವಲಿ ಭವ್ಯ ಮೇಲೆ ಡಿಪೆಂಡ್ ಆಗಿದ್ದಾರೆ, ಆಯಿತಾ. ಬಟ್ ಯಾರು ಜನ ಒಬ್ಬ ಹುಡುಗಿ ಮೇಲೆ ಡಿಪೆಂಡ್ ಆಗಿದ್ದಾನೆ ಅಂತ ಇಲ್ಲಿವರೆಗೂ ಯಾವ ಬಿಗ್ ಬಾಸ್ ಸೀಸನಲ್ಲೂ ಹೇಳ್ಕೊಂಡು ಬಂದಿಲ್ಲ. ಬರೀ ಒಬ್ಬ ಹುಡುಗನ ಮೇಲೆ ಡಿಪೆಂಡ್ ಹಾಕ್ಕೊಂಡು ಬಂದಿದ್ದಾಳೆ. ಯಾರ ಜೊತೆನೂ ಬರೆಯಲ್ಲ, ಡಿಸಿಷನ್ಸ್ ತೊಗೊಳೋದ್ರಲ್ಲಿ ಎಡುತ್ತಾರೆ. ಯಾಕೆ ತ್ರಿವಿಕ್ರಮ್ ಕೂಡ ಕೂತು ಡಿಸ್ಕಸ್ ಮಾಡಲ್ವಾ ಭವ್ಯ ಅವ್ರ ಹತ್ರ, ಅವ್ರು ಏನು ಡಿಸಿಷನ್ಸ್ ತೊಗೊಂಡ್ರು ಅಂತ? ತ್ರಿವಿಕ್ರಮ್ ಕೂಡ ಡಿಸ್ಕಸ್ ಮಾಡ್ತಾರೆ ಆ್ಯಸ್ ಎ ಫ್ರೆಂಡ್ಲಿ ವೈಬ್ಸಾಗೆ. ತ್ರಿವಿಕ್ರಮ್ ಕೂಡ ಭವ್ಯ ಹತ್ರ ಸಜೆಷನ್ ತೊಗೋತಾರೆ, ಭವ್ಯ ಕೂಡ ತ್ರಿವಿಕ್ರಮ್ ಹತ್ರ ಸಜೆಷನ್ಸ್ ತೊಗೋತಾರೆ. ಕ್ಯಾಪ್ಟನ್ ಆಗಿದ್ದಾಗ, ತ್ರಿವಿಕ್ರಮ್ ಅವ್ರು ಕ್ಯಾಪ್ಟನ್ ಆಗಿದ್ದಾಗ ನಾವು ನೋಡಿದ್ದೀವಿ, ಚೈತ್ರ ಅಕ್ಕ ಚೆನ್ನಾಗಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಚೈತ್ರಕ್ಕನೇ ಮುಂದೆ ಕಳಿಸ್ರಿ ಅಂತ ಭವ್ಯ ಕೂಡ ಸಜೆಷನ್ ಕೊಟ್ಟಿದ್ದಾರೆ. ಅದೇ ರೀತಿ ಆ ವಾರ ಪೂರ್ತಿ ನಡೀತು. ಅಲ್ಲಿ ತ್ರಿವಿಕ್ರಮ್ ಎಲ್ಲೂ ಭವ್ಯ ಅವ್ರ ಮಾತು ಕೇಳಿದ್ರು ಅಂತ ಬರಲಿಲ್ಲ. ಮತ್ತು ಬೇರೆ ವಿಚಾರದಲ್ಲಿ ತ್ರಿವಿಕ್ರಮ್ ಭವ್ಯ ಅವ್ರ ಹೆಸರನ್ನ ತೊಗೊಳ್ತಾರೆ, ಭವ್ಯ ಅವ್ರ ಮೇಲೆ ಡಿಪೆಂಡ್ ಆಗ್ತಾರೆ ಅಂತ ಬರಲಿಲ್ಲ. ಬಟ್ ಭವ್ಯಾಗ ಮಾತ್ರ ಯಾವಾಗಲೂ ತ್ರಿವಿಕ್ರಮ್ ಮೇಲೆ ಡಿಪೆಂಡ್ ಆಗ್ತಾರೆ ಅನ್ನೋದನ್ನ ಸಿಕ್ಕಾಪಟ್ಟೆ ಕೇಳಿ ಬರ್ತಾ ಇದೆ. ಇನ್ಫ್ಯಾಕ್ಟ್ ಗೋಲ್ಡ್ ಸುರೇಶ್ ಅವ್ರು ಒಬ್ಬರೇ ಆ ಒಂದು ಮಾತನ್ನ ಹೇಳಿದ್ದು, ನೋಡು ನೀನು ಭವ್ಯ ಇದರಲ್ಲಿ ಕಳೆದೋಗ್ತಿದ್ಯಾ ಅನ್ಸುತ್ತೆ, ನಿನ್ನ ಗೇಮ್ ಮರ್ತಿದ್ಯಾ ಅನ್ಸುತ್ತೆ, ಭವ್ಯ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಿದ್ಯಾ ನೋಡ್ಕೊ ಅಂತ ಅವ್ರು ಹೇಳಿದ್ದು. ಫ್ರೆಂಡ್ಶಿಪ್ಪಲ್ಲಿ ಎರಡೂ ಕಡೆನೂ ಇರುತ್ತೆ, ಆಯಿತಾ. ಇವಾಗ ಇಬ್ಬರು ಫ್ರೆಂಡ್ಸ್ ಆಗಿದ್ದೀರಾ ಅಂದರೆ ಒಬ್ಬರ ಕಡೆನೇ ಎಫರ್ಟ್ಸ್ ಬಂದರೆ ಡೆಫಿನೆಟ್ಲಿ ಅದು ಫ್ರೆಂಡ್ಶಿಪ್ಪಾಗಿ ಉಳ್ಕೊಳ್ಳಲ್ಲ. ಇಬ್ಬರು ಕಡೆ ಎಫರ್ಟ್ಸ್ ಬಂದು, ಇಬ್ಬರು ಕಡೆ ಒಂದು ಸಜೆಷನ್ಸ್ ಬಂದು, ಇಬ್ಬರು ಒಂದು ಬಾಂಡಿಂಗಲ್ಲಿ ಇದ್ರೇ ಅದು ಫ್ರೆಂಡ್ಶಿಪ್ ಆಗೋದು. ನಮ್ಮೆಲ್ಲರಿಗೂ ಗೊತ್ತು ತ್ರಿವಿಕ್ರಮ್ ಭವ್ಯ ಅವ್ರ ಫ್ರೆಂಡ್ಶಿಪ್ ಎಷ್ಟು ಚೆಂದ ಇದೆ ಅಂತ. ಸೊ ಹಿಂಗಿರ್ಬೇಕಾದ್ರೆ ಮೋಕ್ಷಿತ್ ಅವ್ರು ಬಂದುಬಿಟ್ಟು, ನೀವು ಜಾಸ್ತಿ ತ್ರಿವಿಕ್ರಮ್ ಮೇಲೆ ಡಿಪೆಂಡ್ ಆಗಿದ್ದೀರಾ ಅಂತ ಅನಿಸುತ್ತೆ, ಯಾರ ಜೊತೆನೂ ನೀವು ಬೆರೆಯಲ್ಲ ಅಂತ ಹೇಳಿದ್ದು ನನಗೆ
ಕರೆಕ್ಟ್ ಅನ್ನಿಸ್ಲಿಲ್ಲ. ಯಾಕಂದ್ರೆ ತ್ರಿವಿಕ್ರಮ್ ಕೂಡ ಮಿಂಗಲ್ ಆಗ್ತಾರೆ. ಇದೊಂದು ಪಾಯಿಂಟು. ಇನ್ನು ಮೋಕ್ಷಿತ್ ಅವ್ರು ಮಾಡ್ತಿರೋದೇನು, ಮನೇಲಿರೋದೇ ಇವಾಗ 10 ಜನ. ಆ 10 ಜನದಲ್ಲಿ ಧನು ಮತ್ತು ಹನುಮಂತಣ್ಣ ಇಬ್ರು ಅವ್ರು ಒಟ್ಟಿಗೆ ಇರ್ತಾರೆ. ಇವ್ರು ಮಾತಾಡ್ಸಿದ್ರೆ ಮಾತಾಡ್ತಾರೆ, ಇಲ್ಲಂದ್ರೆ ಮಾತಾಡಲ್ಲ. ಮೋಕ್ಷಿತಗೇನು ಮಂಜಣ್ಣ ಹತ್ರ ಅಂದ್ರೆ ಆಗಲ್ಲ, ಗೌತಮಿ ಅಂದ್ರೆ ಆಗಲ್ಲ, ತ್ರಿವಿಕ್ರಮ್ ಅಂದ್ರೆ ಆಗಲ್ಲ, ಭವ್ಯ ಅಂದ್ರೆ ಆಗಲ್ಲ. 4 ಜನ R+2 ಔಟು. ಈಗ ತಾನೇ ಐಶ್ವರ್ಯ ಜೊತೆ ಹಂಗಿದ್ದಾರೆ. ಚೈತ್ರಕ್ಕನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅಂದ್ರೆ ಇವಾಗ ಮೋಕ್ಷಿ ಕೂಡ ಜಸ್ಟ್ ಐಶ್ವರ್ಯ ಹತ್ರ ಮಾತಾಡ್ತಿದ್ದಂಗೆ ತಾನೇ, ಐಶ್ವರ್ಯ ಮೇಲೇನೆ ಡಿಪೆಂಡ್ ಆಗಿದ್ದಂಗೆ ತಾನೇ. ಹಂಗೆ ಮೋಕ್ಷಿತನೇ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಿರ್ಬೇಕಾದ್ರೆ ಬಂದು ಭವ್ಯಾಗೆ ನೀನು ಬರೀ ತ್ರಿವಿಕ್ರಮ್ ಮೇಲೆ ಡಿಪೆಂಡ್ ಆಗಿದ್ಯಾ ಅನ್ನೋದು ಡೆಫಿನೆಟ್ಲಿ ತಪ್ಪಾಗುತ್ತೆ. ಮೋಕ್ಷಿತ ಭವ್ಯ ವಿಚಾರದಲ್ಲಿ ಹೇಳ್ತಿರೋದು ಖಂಡಿತ ತಪ್ಪಲ್ಲ. ಭವ್ಯ ಅವರು ತ್ರಿವಿಕ್ರಮ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಏನಾದರೂ ಡಿಸಿಷನ್ಸ್ ತಗೋಬೇಕು ಅಂದ್ರೆ ಈಕ್ವಲಿ ತ್ರಿವಿಕ್ರಮ್ ಕೂಡ ಭವ್ಯ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆಯ್ತಾ, ಹೇಳ್ತಿರೋ ಮೋಕ್ಷಿತ ಕೂಡ ಐಶ್ವರ್ಯ ಮೇಲೆ ಡಿಪೆಂಡ್ ಆಗಿದ್ದಾರೆ. ಬೇರೆಯವ್ರ ಹತ್ರನೂ ಕೂಡ ಶೇರ್ ಮಾಡ್ಕೋತಾರೆ, ಪಾಯಿಂಟ್ಸ್ ತಗೊಳ್ತಾರೆ. ಅಂದ್ರೆ ಎಲ್ಲರ ಜೊತೆನೂ ಅವರು ಇರಲ್ಲ, ಜಸ್ಟ್ ಐಶ್ವರ್ಯ ಜೊತೆ. ಮುಂಚೆ ಶಿಶಿರವ್ರ ಹತ್ರ ಇರೋದು ಅವ್ರು ಎಲಿಮಿನೇಟ್ ಆಗೋದ್ರು, ಈಗ ಅವ್ರು ಜಾಸ್ತಿ ಕಾಣಿಸ್ಕೊಳ್ಳೋದು ಐಶ್ವರ್ಯ ಜೊತೆನೆ. ಸೊ ಅವರೇ ಜಸ್ಟ್ ಒಬ್ಬ ವ್ಯಕ್ತಿ ಜೊತೆ ಇದ್ಬಿಟ್ಟು ಬೇರೆ ವ್ಯಕ್ತಿಗೆ ನೀನೊಬ್ಬಳ ಜೊತೆನೇ ಇದೆಯಾ ಅಂತ ಪಾಯಿಂಟ್ ಕೊಟ್ಟು ಹೇಳಿದ್ದು ನನಗೆ ಸರಿ ಅನ್ಸಲ್ಲ. ಆಗ ನಮ್ಮ ಭವ್ಯ ಅವ್ರ ಉತ್ತರ ಕೊಡೋದು ಕೂಡ ಅಷ್ಟೇನೆ. ಫಸ್ಟ್ ಉತ್ತರ ಕೊಡೋದು ಸೆಕೆಂಡ್ ಉತ್ತರ ಕೊಡೋದು ಸಂಬಂಧನೇ ಇಲ್ಲ ಅಂತ ಅನ್ನಿಸ್ತು. ಫಸ್ಟ್ ಉತ್ತರ ಏನು ಕೊಡ್ತಾರೆ ಅಂದರೆ ಪ್ರೋಮೋ ಅಲ್ಲಿ ಆ ಕಡೆ ಈ ಕಡೆ ಹಾಕು ಕೂಡ ತೋರಿಸಿರ್ತಾರೆ. ಆಯಿತಾ, ನಮಗೆ ಏನು ಮಾತಾಡಿರ್ತಾರೆ ಏನು ಅಂತ ಸಿಂಕಲ್ ಗೊತ್ತಾಗಲ್ಲ ನಮಗೆ. ಎಪಿಸೋಡಲ್ಲಿ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡೋಣ. ಈ ಸಬ್ಜೆಕ್ಟ್ ಏನು ಬರುತ್ತೋ ಅದಕ್ಕೆ. ಭವ್ಯ ಅವ್ರು ಏನು ಹೇಳ್ತಾರೆ ಅಂದರೆ, ಈ ಮನೇಲಿ ಎಲ್ಲರ ಹತ್ರನೂ ಹೋಗಿ ನಮ್ಮ ನೋವುಗಳನ್ನ ಹಂಚ್ಕೊಳಕ್ಕಾಗಲ್ಲ. ನಮಗೆ ತ್ರಿವಿಕ್ರಮ್ ಅಂದರೆ ಕಂಫರ್ಟಬಲು, ನಾನು ಅದಕ್ಕೆ ಹೋಗಿ ಅವ್ರ ಹತ್ರ ಶೇರ್ ಮಾಡ್ಕೋತೀನಿ ಅಂತ ಅಂತಾರೆ. ಕರೆಕ್ಟೇ. ಜಸ್ಟ್ ಬಿಗ್ ಬಾಸ್ ಮನೆ ಒಳಗಡೆನೇ ಅಲ್ಲ, ನಾವು ಆಚೆ ಲೈಫಲ್ಲಿ ರಿಯಲ್ ಲೈಫಲ್ಲೂ ಕೂಡ ಅಷ್ಟೇ. ಎಲ್ಲರ ಹತ್ರನೂ ಹೋಗಿ ನಮ್ಮ ಬಾಧೆಗಳಂತೂ ಖಂಡಿತ ಹೇಳ್ಕೊಳಕ್ಕಾಗಲ್ಲ. ಯಾರಾದರೂ ಒಬ್ಬ ವ್ಯಕ್ತಿ ಹತ್ರನೇ ಮಾತ್ರನೇ ನಮ್ಮ ಬಾಧೆಗಳನ್ನ ನಾವು ಹಂಚ್ಕೊಳಕ್ಕಾಗೋದು. ಸೊ ಹಂಗಿರ್ಬೇಕಾದ್ರೆ ಎಲ್ಲರ ಹತ್ರನೂ ಹೋಗಿ ಮಾತಾಡಲ್ಲ ಅಂದಿದ್ದಕ್ಕೆ ಭವ್ಯಗೌಡ ಅವರು ಅಲ್ಲಿ ಕೊಟ್ಟಿರೋ ಉತ್ತರ ಖಂಡಿತವಾಗ 100% ರೈಟ್ ಅನ್ನಿಸ್ತು. ಅದಾದಮೇಲೆ ನಮ್ಮ ಮೋಕ್ಷಿತ್ ಅವರು ಎಲ್ಲೋ ತ್ರಿವಿಕ್ರಮ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದೀರಾ ಅಂತ ಅನ್ನಿಸ್ದಾಗ, ನನಗೆ ಅನ್ನಿಸ್ತು ಅಂತ ಅಂದಾಗ, ಅಲ್ಲಿ ಭವ್ಯಗೌಡ ಅವ್ರು ಕೊಟ್ಟಿದ್ದ ಆನ್ಸರು ಸಿಕ್ಕಾಪಟ್ಟೆ ಕಾಂಟ್ರಾಸ್ಟ್. ಅಂದರೆ ಫುಲ್ ಆಪೋಸಿಟು. ಫಸ್ಟ್ ಆನ್ಸರ್ ಏನು ಕೊಟ್ಟಿದ್ರೋ, ಎಲ್ಲರ ಜೊತೆನೂ ಬಾಧೆ ಶೇರ್ ಮಾಡ್ಕೊಳಕ್ಕಾಗಲ್ಲ, ಹೌದು ನನಗೆ ಈ ಮನೇಲಿ ತ್ರಿವಿಕ್ರಮೇ ಕ್ಲೋಸು ಅಂತ ಹೇಳಿದ ಭವ್ಯ ಇವಾಗ ಇನ್ನೊಂದು ಥರ ಮಾತಾಡ್ತಾರೆ. ನಾನು ಈ ಮನೆಯಲ್ಲಿ ಯಾವುದೇ ಥರದ ಬಾಂಧವ್ಯ ಬೆಳೆಸ್ಕೊಳ್ಳೋಕ್ಕೆ ಬಂದಿಲ್ಲ. ಇದನ್ನ ಯಾವಾಗ ಹೇಳ್ತಾರೆ ಅಂದರೆ, ಮೋಕ್ಷಿತ್ ಅವರು ನೀವು ಜಾಸ್ತಿ ಮಾತಾಡೋದೆಲ್ಲ ರೂಢಾಗಿರ್ತೀರಾ ಅಂತ ಹೇಳಿದಾಗ, ಹೌದು ನಾನು ಈ ಮನೇಲಿ ಬಾಂಧವ್ಯನ ಬೆಳೆಸ್ಕೊಳಕ್ಕೆ ಬಂದಿಲ್ಲ, ನಾನು ಆಟ ಆಡೋಕ್ಕೆ ಬಂದಿರೋದು. ನಾನು ತ್ರಿವಿಕ್ರಮ್ ಜೊತೆ ಕ್ಲೋಸು, ನಾನು ಅವ್ರ ಜೊತೆ ಸಜೆಷನ್ಸ್ ತೊಗೊತೀನಿ, ಹಂಗಂತ ಅವರೇ ನನ್ನ ಆಟಗಳು ಆಡ್ತಾ ಇಲ್ಲ. ನನಗೆ ಈ ಮನೇಲಿ ಯಾರ್ದು ಸರ್ಟಿಫಿಕೇಟ್ ಬೇಕಾಗಿಲ್ಲ ಅಂತ ಉತ್ತರ ಕೊಡ್ತಾರೆ. ಇಲ್ಲಿ ಬಾಂಧವ್ಯ ಬೆಳೆಸ್ಕೊಳಕ್ಕೆ ಬಂದಿಲ್ಲ ಅಂತಂದರೆ ತ್ರಿವಿಕ್ರಮ್ ಹತ್ರ ಫ್ರೆಂಡ್ಶಿಪ್ ಏನು, ಅದು ಕೂಡ ಒಂದು ಬಾಂಧವ್ಯನೇ ಅಲ್ವಾ. ಮೋಸ್ಟ್ಲಿ ಇಲ್ಲಿ ಭವ್ಯಗೌಡ ಅವ್ರ ಉದ್ದೇಶ ಏನಾಗಿರಬಹುದು ಅಂತ ನನಗನ್ಸುತ್ತೆ ಅಂದರೆ, ಇಲ್ಲಿ ಎಲ್ಲ ಜೊತೆನೂ ಬಾಂಧವ್ಯ ಬೆಳೆಸ್ಕೊಳಕ್ಕೆ ಬಂದಿಲ್ಲ. ಅವ್ರಿಗೆ ಇಷ್ಟ ಆದವ್ರ ಜೊತೆ ಇರ್ತಾರೆ, ಇಷ್ಟ ಆದವ್ರ ಜೊತೆ ಬಾಂಧವ್ಯ ಬೆಳೆಸ್ಕೊಳ್ತಾರೆ, ಇಷ್ಟ ಆಗಲಿಲ್ಲ ಅಂದರೆ ಬಿಟ್ಟಾಕ್ತಾರೆ. ಅದು ಅವರ ಬಿಗ್ ಬಾಸ್ ಆಟ ಅಷ್ಟೇ. ಎಲ್ಲರ ಜೊತೆನೂ ಇರಬೇಕು, ನಾನು ಎಲ್ಲರ ಜೊತೆನೂ ಚೆನ್ನಾಗಿರಬೇಕು ಅನ್ನೋದೆಲ್ಲ ನನಗೆ ಬೇಕಾಗಿಲ್ಲ. ಅದು ನನಗೆ ಅಂದರೆ ಈ ಬಿಗ್ ಬಾಸ್ ಮನೇಲಿ ನನಗೆ ಆ ಥರ ಸರ್ಟಿಫಿಕೇಟು ಬೇಡ, ಎಲ್ಲರ ಹತ್ರನೂ ಚೆನ್ನಾಗಿರ್ತಾಳೆ ಅನ್ನೋದು. ನಾನು ಸರ್ಟಿಫಿಕೇಟ್ ತೊಗೊಂಡೋಗಕ್ಕೆ ನಾನು ಬಂದಿಲ್ಲ ಅಂತ ಕೂಡ ಅವರು ಅನಿಸಿಕೆಯಲ್ಲಿ ಹೇಳಿರಬಹುದು. ಎಪಿಸೋಡ್ ನೋಡಿ ಬಿಟ್ಟು ತಿಳ್ಕೊಳ್ಳೋಣ. ಐಶ್ವರ್ಯ ಅವ್ರು ಸೇಫ್ ಆಗಿದ್ದಾರೆ, ಮೋಕ್ಷಿತ್ ಅವ್ರು ಸೇಫ್ ಆಗಿದ್ದಾರೆ. ಈ ವಾರ ಈ ಒಂದು ಟಾಸ್ಕಲ್ಲೇ ಮೋಸ್ಟ್ಲಿ ಮೋಕ್ಷಿತ್ ಅವ್ರು ಸೇಫ್ ಆಗಿರ್ಬೋದು ಅಂತ ಅನ್ಸುತ್ತೆ. ಯಾಕಂದರೆ ಆ ಬೋರ್ಡಲ್ಲಿ ನಮಗೆ ಗೌತಮಿ ಕಾಣಿಸ್ತಾ ಇದೆ, ಮಂಜಣ್ಣನ ಕಾಣಿಸ್ತಾ ಇದೆ, ತ್ರಿವಿಕ್ರಮ್ ಅವ್ರು ಕಾಣಿಸ್ತಾ ಇದೆ, ಪ್ರತಿಯೊಬ್ಬರದ್ದು ಕಾಣಿಸ್ತಾ ಇದೆ. ಬಟ್ ಅಲ್ಲಿ ನಮಗೆ ಇವ್ರದ್ದು ಕಾಣಿಸ್ತಾ ಇಲ್ಲ, ತ್ರಿವಿಕ್ರಮ್ ಅವ್ರು ಕಾಣಿಸ್ತಾ ಇಲ್ಲ, ಸಾರಿ, ಮೋಕ್ಷಿತ್ ಅವ್ರು ಮಾತ್ರ ಕಾಣಿಸ್ತಾ ಇಲ್ಲ. ಸೊ ಇದನ್ನ ನೋಡಿದ್ರೇ ಗೊತ್ತಾಗುತ್ತೆ ಐಶ್ವರ್ಯ ಮತ್ತು ಮೋಕ್ಷಿತ ಇಬ್ಬರು ಸೇಫ್ ಆಗಿದ್ದಾರೆ ಅಂತ. ವೋಟಿಂಗ್ ಲೈನ್ಸ್ ಇನ್ನೂ ಓಪನ್ ಆಗಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಈ ವಾರ ನೋ ಎಲಿಮಿನೇಷನ್ ವೀಕ್ ಆಗಿರ್ಬೋದು. ಯಾಕಂದರೆ ಲಾಸ್ಟ್ ವಾರ ಸುರೇಶ್ ಅವ್ರು ಆಚೆ ಬಂದರು, ಶಿಶಿರ್ ಅವ್ರು ಆಚೆ ಬಂದರು. ಮಿಡ್ ವೀಕ್ ಎಲಿಮಿನೇಷನ್ ನೆಕ್ಸ್ಟ್ ವೀಕ್ ಪ್ಲಾನ್ ಮಾಡ್ತಾರಂತೆ ಅಂತ ಊಹೆ ಪೋಹೆಗಳು ಬರ್ತಾ ಇದೆ. ನೋಡಬೇಕು, ಅದೇ ನಿಜ ಆದರೆ ಖಂಡಿತ ಈ ವಾರ ನೋ ಎಲಿಮಿನೇಷನ್ ವೀಕ್ ಆಗುತ್ತೆ. ನಿಮ್ಗೇನು ಅನಿಸುತ್ತೆ, ಈ ವಾರ ಯಾರ್ಯಾರು ಸೇಫ್ ಆಗಬೇಕು, ಯಾರ್ಯಾರು ನಾಮಿನೇಟ್ ಆಗಬೇಕಾಗಿತ್ತು? ವೋಟಿಂಗ್ ಲೈನ್ಸ್ ಇರಬೇಕಾ ಬೇಡವಾ, ಅಂದರೆ ವೀಕೆಂಡಲ್ಲಿ ಯಾರಾದರೂ ಎಲಿಮಿನೇಟ್ ಆಗಬೇಕಾ ಬೇಡವಾ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.